ಇವತ್ತು ಒಂದು ಸಿಂಪಲ್ ಸಮ್ಮರ್ ಕೂಲರ್ ಡ್ರಿಂಕ್ ಮತ್ತು ಟ್ರೆಡಿಷ್ನಲ್ ರೆಸಿಪೀಸ್ ಜೊತೆಗೆ ಬಂದಿದ್ದೇನೆ. ಟ್ರೆಡಿಷ್ನಲ್ ರೆಸಿಪಿ ಅಂದರೆ ನಮ್ಮ GSB ಸ್ಟೈಲಲ್ಲಿ ಮಾವಿನ ಹಣ್ಣಿನಲ್ಲಿ ಮಾಡುವಂತಹ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಮಾರ್ನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಮಾವಿನ ಹಣ್ಣಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಮಾವಿನ ಹಣ್ಣು ಅಂದರೆ ಕಷೆಯ ಮಾವಿನ ಹಣ್ಣು ತೆಗೆದುಕೊಂಡಿದ್ದಲ್ಲ, ಇದು ಕಾಟು ಮಾವಿನ ಹಣ್ಣು ಅಂತ ಏನಂತೇವೆ ಅದರಿಂದ ಮಾಡುವಂಥದ್ದು. ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಬರುತ್ತಲ್ಲ, ಬೆಂಗಳೂರಲ್ಲಿ ಇದಕ್ಕೆ ಶುಗರ್ ಬೇಬಿ ಅಂತ ಕೂಡ ಹೇಳ್ತಾರೆ. ಇದನ್ನು ಊರಲ್ಲಿ ಗೋಯಿಂಟು ಮಾವಿನ ಹಣ್ಣು ಅಂತ ಕೂಡ ಹೇಳ್ತೇವೆ. ನೋಡಿ, ಇದು ಮಾವಿನ ಹಣ್ಣು ನಾನು ಒಂದು 7ರಿಂದ 8 ತೆಗೆದುಕೊಂಡು ಸಿಪ್ಪೆಯನ್ನು ಸುಲಿದು ಅದರ ಜ್ಯೂಸಸನ್ನು ತೆಗೆದಿಟ್ಕೊಂಡಿದ್ದೇನೆ. ಬೇರೆ ಯಾವ ಮಾವಿನ ಹಣ್ಣು ಕೂಡ ಈ ರೀತಿ ಪಲ್ಯವನ್ನು ಮಾಡ್ಬೋದು, ಆದರೆ ಇದರಲ್ಲಿ ಮಾಡಿದರೆ ತುಂಬ ಫ್ಲೇವರ್ ಜಾಸ್ತಿ. ಇವಾಗ ಸಿಪ್ಪೆಯನ್ನು ಈ ರೀತಿ ಸುಲಿದುಕೊಂಡು ಅದಕ್ಕೆ ನೀರು ಹಾಕಿ ಮತ್ತೆ ಅದನ್ನು ಕಿವುಚಿ 2ನೇ ಜ್ಯೂಸನ್ನು ತೆಗೆದುಕೊಳ್ತಾ ಇದ್ದೇವೆ. ಇದರಲ್ಲಿ ಚೆನ್ನಾಗಿ ಜ್ಯೂಸ್ ಎಷ್ಟು ಬರುತ್ತೆ ಅಷ್ಟು ಹಾಕೋಬೇಕು. 2-3 ಬಾರಿ ನೀರು ತೆಗೆದು ಇದನ್ನು ಕಿವುಚಿ ಮಾವಿನ ಹಣ್ಣಿನ ಜೊತೆಗೆ ಹಾಕ್ಕೊಳ್ಬೇಕು. ಇದಕ್ಕೆ ರಸಪುರಿ ಮಾವಿನ ಹಣ್ಣು ಕೂಡ ಸೂಟ್ ಆಗುತ್ತೆ, ಅಥವಾ ಸಿಂಧೂರ ಮಾವಿನ ಹಣ್ಣು ಏನು ಬರುತ್ತೆ ಅದು ಕೂಡ ಇದಕ್ಕೆ ಸೂಟ್ ಆಗುತ್ತೆ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಚಾನಲ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡಿ, ಆ ನೀರನ್ನು ಇದಕ್ಕೆ ಹಾಕೋತಾ ಇದ್ದೇನೆ. ನಾನು 2 ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಕುದಿಸಬೇಕು. ನಾನು ಕಡಾಯಲ್ಲಿ ಹಾಕಿಕೊಂಡು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇದು ಒಳ್ಳೆ ಚೆನ್ನಾಗಿ ಕುದಿಬೇಕು. ಮಾಡೋದು ತುಂಬಾ ಸುಲಭ ಮತ್ತು ತುಂಬಾ ಟೇಸ್ಟಿ. ಇದು ಈ ಮ್ಯಾಂಗೋ ಸೀಸನಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಸ್ವಲ್ಪ ಹುಳಿ ಇದೆ. ಇದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ಇವಾಗ ನಾವು ಹಾಕ್ಕೋಬೇಕು. ಇಲ್ಲಿ ನಾನು 2ರಿಂದ 3 ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಕೋತಾ ಇದ್ದೇನೆ. ಸ್ಲಿಟ್ ಮಾಡಿ ಇದನ್ನು ಬೇಯಿಸೋವಾಗಲೇ ಇದಕ್ಕೆ ಹಾಕ್ಕೋಬೇಕು. ಇಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧರಿಂದ 3/4 ಕಪ್ಪಷ್ಟು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಇದನ್ನು ಹಸಿಮೆಣಸಿನಕಾಯಿ ಮತ್ತು ಬೆಲ್ಲ ಕರಗುವಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಇವಾಗ ಮುಚ್ಚಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 3-4 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ಇದು ಈ ಸಮ್ಮರಲ್ಲಿ ಮ್ಯಾಂಗೋ ಸಿಗೋದ್ರಿಂದ ಎಲ್ಲ GSB ಫಂಕ್ಷನ್ಸಲ್ಲೂ ಇದಂತೂ ತುಂಬಾ ಫೇಮಸ್ ಡಿಶ್. ಇದಕ್ಕೆ ನಾವು ಮಾವಿನ ಹಣ್ಣಿನ ಉಕ್ಕರಿ ಅಂತ ಕೂಡ ಹೇಳ್ತೇವೆ. ಹಸಿಮೆಣಸಿನಕಾಯಿ ಕೂಡ ಬೆಂದಿದೆ ಮತ್ತು ಬೆಲ್ಲ ಕೂಡ ಕರಗಿದೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿಬಿಟ್ಟಿದೆ. ಇದಕ್ಕೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಸ್ಲರಿಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ಸ್ಲರಿ ಅಂದರೆ ನಾವು ಇದಕ್ಕೆ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಒಂದು ಸ್ಲರಿಯನ್ನು ಮಾಡಬೇಕು. ಅಕ್ಕಿ ಹಿಟ್ಟು ಇಲ್ಲದಿದ್ದರೆ 1 ಸ್ಪೂನ್ ಮೈದಾ ಹಿಟ್ಟು ಕೂಡ ಹಾಕಿ ಅದರ ಜೊತೆಗೆ ಕಾಯಿ ತುರಿಯನ್ನು ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸ್ಲರಿಯನ್ನು ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಕಪ್ಪು ಕಾಯಿ ತುರಿ ತೆಗೆದುಕೊಂಡಿದ್ದೀನಿ. ಆ ಮ್ಯಾಂಗೋ ಜ್ಯೂಸಲ್ಲೇ ನಾನಿದು ಸ್ಲರಿಯನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಗಂಟು ಬರದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಗಂಟು ಬರದೆ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಸ್ಲರಿ ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಮತ್ತೇನಾದರೂ ದಪ್ಪಗಾಯಿತು ಅಂತ ಅನಿಸಿದರೆ ನೀವು ಉಳಿದಿರುವಂತಹ ಮ್ಯಾಂಗೋ ಜ್ಯೂಸನ್ನು ಇದಕ್ಕೆ ಅಥವಾ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬಾಯ್ಲ್ ಬರಬೇಕಿದು. ಇವಾಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಇವಾಗ ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೇನೆ, ಒಗ್ಗರಣೆ ಕಡಾಯಿ ತೊಗೊಂಡಿದ್ದೇನೆ. ಅದರಲ್ಲಿ ಇವಾಗ ತೆಂಗಿನ ಎಣ್ಣೆಯನ್ನು ಹಾಕೋತಾ ಇದ್ದೇನೆ. ಒಂದು 2ರಿಂದ 3 ಸ್ಪೂನ್ ತೆಂಗಿನೆಣ್ಣೆ ತೊಗೊಂಡಿದ್ದೇನೆ. ಅದಕ್ಕೆ ನಾವೀಗ ಒಳ್ಳೆಯ ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕು. ಇದಕ್ಕೆ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಎಂದ ಮೇಲೆ ನಾವು ಇದಕ್ಕೆ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿಯನ್ನು ಇಲ್ಲಿ ಬಳಸ್ತಾ ಇದ್ದೇನೆ. ನೀವು ಮಾವಿನ ಹಣ್ಣಿನಿಂದ ಯಾವ ರೀತಿ ಪಲ್ಯ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಮನೆಯ ಶೈಲಿಯ ರೆಸಿಪೀಸ್ಗಳ ನನಗೆ ತಿಳಿಸಿ, ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇವಾಗ ಆಫ್ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬೇಕು. ನನ್ನದಂತೂ ಇದು ತುಂಬ ಫೇವ್ರೆಟ್ ರೆಸಿಪಿ.
ಖಂಡಿತ ಟ್ರೈ ಮಾಡಿ. ನಿಮಗೆ ಈ ಮಾವಿನ ಹಣ್ಣಿನ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಸಮ್ಮರ್ ಕೂಲರ್ ಡ್ರಿಂಕ್. ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಒಂದು 1/4 ಕಪ್ಪಷ್ಟು ಪೇಪರ್ ಅವಲಕ್ಕಿ ತೆಗೆದುಕೊಂಡಿದ್ದೇನೆ. ದಪ್ಪ ಅವಲಕ್ಕಿ ತೆಗೆದುಕೊಳ್ಬಾರ್ದು ಅಂತ ಏನಿಲ್ಲ, ತಗೋಬೋದು. ಅದು ಸ್ವಲ್ಪ ತಗೊಳ್ಳೋದಾದರೆ ಸ್ವಲ್ಪ ನೀವು ನೀರಲ್ಲಿ ನೆನೆಸ್ಬಿಟ್ಟು ತಗೊಳ್ಬೇಕಾಗುತ್ತೆ. ಪೇಪರ್ ಅವಲಕ್ಕಿ ಆದರೆ ತುಂಬ ಇನ್ಸ್ಟೆಂಟ್ಲಿ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಮಾಡ್ಬೋದು ಅಂತ ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನಾವು ಇಲ್ಲಿ 1/4 ಕಪ್ಪಷ್ಟು ಕಾಯಿ ತುರಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ. ಅದರ ಜೊತೆ 1/4 ಕಪ್ಪಷ್ಟು ಪೇಪರ್ ಅವಲಕ್ಕಿ, ಕ್ರಿಸ್ಪಿ ಇರುವಂತಹ ಪೇಪರ್ ಅವಲಕ್ಕಿನ 1/4 ಕಪ್ ಹಾಕ್ಕೊಂಡು, ನೀರು ಸಾಕಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು, ಮತ್ತು 2 ಏಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಏಲಕ್ಕಿ ಬಾಯಾರಿಕೆಯನ್ನು ನಿವಾರಿಸುತ್ತೆ ಅಂತ ಹೇಳ್ತಾರೆ. ಸಮ್ಮರ್ ಡ್ರಿಂಕಲ್ಲಿ ಏಲಕ್ಕಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ನಾನು ಇದು ಚೆನ್ನಾಗಿ ರುಬ್ಬಿಕೊಂಡು, ಇವಾಗ ಜೋನಿ ಬೆಲ್ಲವನ್ನು ಇಲ್ಲಿ ಹಾಕೋತಾ ಇದ್ದೇವೆ. ಜೋನಿ ಬೆಲ್ಲ ಅಥವಾ ಮೆದು ಬೆಲ್ಲ, ಯಾವ ಬೆಲ್ಲ ಬೇಕಿದ್ರೂ ನೀವು ಇದರಲ್ಲಿ ಹಾಕೋಬೋದು. ಇವಾಗ ಇದನ್ನು ಚೆನ್ನಾಗಿ ರುಬ್ಕೋಬೇಕು. 2 ರಿಂದ 3 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ. ಬೆಲ್ಲ ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲ ಕೂಡ ಉಪಯೋಗಿಸ್ಬೋದು. ಇದ್ರ ಜೊತೆಗೆ ಒಂದು ನೆನೆಸಿರುವಂಥ ಗಸಗಸೆ ಮತ್ತು ಬಾದಾಮಿಯನ್ನು ಕೂಡ ಹಾಕೋಬೋದು. ಇಲ್ಲಿ ಇವಾಗ ಚೆನ್ನಾಗಿ ಇದನ್ನು ಸೋಸಿಕೊಂಡು ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಸಾಕಷ್ಟು ಪ್ರಮಾಣದಲ್ಲಿ ಮೇಲ್ಗಡೆಯಿಂದ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ನೀವು ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ವೆರಿ ಹೆಲ್ದಿ ಆ್ಯಂಡ್ ಡಿಲಿಷಿಯಸ್. ಖಂಡಿತ ಟ್ರೈ ಮಾಡಿ. ಇವತ್ತು ನಮ್ಮ ಮನೆಯ ಲಂಚ್ ಮೆನು ಇದು. ಮಾವಿನ ಹಣ್ಣಿನ ಪಲ್ಯ, ಬಾಯ್ಲ್ಡ್ ರೈಸ್ ಮತ್ತು ಸಾರು. ನನ್ನ ಈ ಲಂಚ್ ರೆಸಿಪೀಸ್ ಮತ್ತು ಸಮ್ಮರ್ ಕೂಲರ್ ಡ್ರಿಂಕ್ ಮತ್ತು ನನ್ನ ಲಂಚ್ ಮೆನು ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.